ಚಾಮರಾಜನಗರ ಬರಗಾಲದಿಂದ ತತ್ತರಿಸಿ ಹೋಗಿದೆ. ಕಳೆದ 4-5 ವರ್ಷದಿಂದ ಮಳೆ ಇಲ್ಲದೆ ರೈತ ಬಸವಳಿದಿದ್ದಾನೆ. ಆದರೂ ಕೂಡ ಸರ್ಕಾರದ ಮನಸ್ಸು ಕರಗ್ತಿಲ್ಲ. ಕೆರೆ ತುಂಬಿಸೋ ಕಾರ್ಯಕ್ರಮಕ್ಕೆ ಮುಂದೆ ಆಗ್ತಿಲ್ಲ. ಯಾಕೆ ಯಾಕೆ ಅನ್ನೋದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಎಸ್, ರೈತರ ನರಳಾಟ ಒದ್ದಾಟಕ್ಕೆ ಕಾರಣ ಏನು? ಇದಕ್ಕೆ ಪರಿಹಾರ ಕೊಡಲು ಸರ್ಕಾರ ಯಾಕೆ ಹಿಂದೇಟು ಹಾಕ್ತಿದೆ ಅನ್ನೋದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಇದುವೇ ಚಾಮರಾಜನಗರ ಜಿಲ್ಲೆಗೆ ತಟ್ಟಿರೋ ಶಾಪ. ಕರಿಕಲ್ಲೆಂಬ ಮೋಹಕ್ಕೆ ಬಿದ್ದ ಮಂದಿ ಇಡೀ ಜಿಲ್ಲೆಯನ್ನ ಸರ್ವನಾಶದ ಅಂಚಿಗೆ ತಳ್ಳುತ್ತಿದ್ದಾರೆ. ಗಣಿಯಿಂದ ಅಂತರ್ಜಲ ಕುಸಿದು ಹೋಗ್ಬಿಟ್ಟಿದೆ. ಗಣಿ ಜಾಸ್ತಿ ಒತ್ತಡ ಜಾಸ್ತಿ ಆಗ್ಬಿಟ್ಟಿದೆ. ಗಣಿಯಿಂದ ಅಂತರ್ಜಲ ಕಡಿಮೆ ಆಗ್ಬಿಟ್ಟಿದೆ. ಊರಿಗೆ ಬೆಳೆ ಎಲ್ಲ ನಾಶ ಆಗ್ಬಿಟ್ಟದ, ಅಂತರ್ಜಲ ಎಲ್ಲ ಕುಸಿದು ಬಿಟ್ಟದ ಗಣಿಗಾರಿಕೆ ನಡೆಯೋದ್ರಿಂದ. ಅದರಿಂದ ಯಾವ ಇದನ್ನು ನಮ್ಮ ಜಿಲ್ಲೆಗೆ ಯಾವ ಸೌಲಭ್ಯನೂ ಮಾಡಿಲ್ಲ. ಹೊಲ ಗದ್ದೆಗಳನ್ನೆಲ್ಲ ಗಣಿಧಣಿಗಳ ಕೈಗೆ ಒಪ್ಪಿಸಿ ಭೀಕರ ಬರಕ್ಕೆ ಆಹ್ವಾನ ನೀಡಿದ್ದಾರೆ. ಅದು ಹೇಗೆ ಅನ್ನೋದಕ್ಕೆ ಉದಾಹರಣೆ ಇಲ್ಲಿದೆ ನೋಡಿ. ಇದುವೇ ಕೊತ್ತಲವಾಡಿ ಗ್ರಾಮ. ಈ ಗ್ರಾಮದಲ್ಲಿ ಸಿಗೋ ಕಪ್ಪುಗಲ್ಲು ಇದೆಯಲ್ಲ, ಅದು ವಿಶ್ವ ಪ್ರಸಿದ್ಧಿ. ಆ ಪ್ರಸಿದ್ಧಿಯಿಂದಲೇ ಇವತ್ತು ಇಲ್ಲಿನ ರೈತರ ಜೀವನವನ್ನೇ ಬಲಿ ತಗೊಳ್ತಾ ಇದೆ. ಎಲ್ಲೆಂದರಲ್ಲಿ ಕಪ್ಪು ಕಲ್ಲು ಗಣಿಗಾರಿಕೆಯನ್ನು ನೀವು ಕಾಣಬಹುದು. ಒಳ್ಳೆ ಫಲವತ್ತಾದ ಭೂಮಿಯನ್ನ 100 ಅಡಿ ಕೊರೆದು ಇಲ್ಲಿ ಅವ್ಯಾಹತವಾಗಿ ಅಕ್ರಮವಾಗಿ ಗಣಿ ಮಾಡ್ತಾ ಇದ್ದಾರೆ. ಈ ಗಣಿಯಿಂದ ಕೆಲವು ಬೆರಳೆಣಿಕೆಯಷ್ಟು ಮಂದಿಗೆ ಮಾತ್ರ ಲಾಭ ಆಗ್ತಿದೆ. ಉಳಿದ ರೈತರಿಗೆ ಇದೊಂದು ಜೀವ ಸಂಕಟ ಆಗಿದೆ. ಬ್ಲಾಸ್ಟಿಂಗ್ ಮಾಡ್ತಾರ. ಈ ದನ ಕರು ನೋವಾಗೋದ ಒಂದು ಸ್ವಲ್ಪ ತೊಂದರೆ ಆಯ್ತದ. ರೋಡ್ನೆಲ್ಲ ಮುಚ್ಚಿಬಿಟ್ಟಾರ. ಡ್ರೈನ್ ಮಾಡಿಸ್ಬೇಕು. ಈ ಗಣಿ ಕೆಲವರಿಗಷ್ಟೇ ಅನುಕೂಲ ಆಗಿದೆ, ಆದರೆ ಅದೆಷ್ಟೋ ಲಕ್ಷಾಂತರ ರೈತರ ಬದುಕನ್ನೇ ಹಾಳು ಮಾಡ್ತಾ ಇದೆ. ನೀವು ನೋಡ್ತಿರ್ಬೋದು, ಎಲ್ಲೆಲ್ಲೂ ನೋಡಿದ್ರೂ ಕೂಡ ಒಳ್ಳೆ ಕಪ್ಪು ರಾಕ್ಷಸನ ಥರ ಈ ರೀತಿ ಕಲ್ಲು ಗಣಿಗಾರಿಕೆಯ ಬೆಟ್ಟಗಳು ಎದ್ದು ನಿಂತಿವೆ. ಇದು ಇಡೀ ರೈತರ ಬಾಳನ್ನೇ ನುಂಗಿ ಹಾಕ್ತೀನೇನೋ ಅನ್ನೋ ರೀತಿಯಲ್ಲಿ ಬಾಯಿ ತೆರೆದು ನಿಂತು ಬಿಟ್ಟಿದೆ. ಲಾಭದ ರುಚಿ ಕಂಡ ಗಣಿ ಉದ್ಯಮಿಗಳು ಈ ಜಿಲ್ಲೆಯಾದ್ಯಂತ ಅಕ್ರಮ ಗಣಿಗಾರಿಕೆ ಪ್ರಾರಂಭಿಸಿದ್ದಾರೆ. ಇವರು ಬಿಳಿಗಿರಿ ರಂಗನ ಬೆಟ್ಟದ ರಕ್ಷಿತಾರಣ್ಯವನ್ನೂ ಬಿಟ್ಟಿಲ್ಲ. ಮತ್ತೆ 30 ಗಣಿಗಾರಿಕೆಗಳು ಅಲ್ಲಿ ಕಪ್ಪು ಕಲ್ಲು ಬಿಳಿ ಕಲ್ಲು ಗಣಿಗಾರಿಕೆಗಳು ನಡೀತದೆ. ಟೈಗರ್ ಪ್ರಾಜೆಕ್ಟು ಅದು ಇದಕ್ಕೆ ಸೇರಿದೆ, ಅದು ಸೂಕ್ಷ್ಮ ಜೀವಿ ವಲಯಕ್ಕೆ ಸೇರಿದೆ. ಆದ್ರೂ ಕೂಡ ಅಲ್ಲಿ ಗಣಿಗಾರಿಕೆ ನಡೀತಾ ಇದೆ. ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ತಮ್ಮನ ಹೆಸರಿನಲ್ಲಿ ಒಂದಿದೆ, ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಹೆಸರಿನಲ್ಲೂ ಕೂಡ ಒಂದು ಗಣಿಗಾರಿಕೆ, ಬೆಳಿಕಲ್ಲು ಗಣಿಗಾರಿಕೆ ಇದೆ ಅಂತ ಮೊನ್ನೆ ದಾಖಲೆಯಲ್ಲಿ ಮೈನ್ಸ್ ಸರ್ಜನೇಷನ್ ಕೊಟ್ಟಿದ್ದಾರೆ. ಕಾಡು ಮಧ್ಯೆ ಅಂತಂದರೆ ಪುನ್ನಾಚಿ ಗ್ರಾಮ ಇದೆಯಲ್ಲ, ಅಲ್ಲೇ ಈ ಭಾರತ್ ಗ್ರಾನೈಟು, ಪ್ರಸಾದ್ ಗ್ರಾನೈಟು, ವೀರ್ ಮಾಧು ಅಂತ ಅವ್ರದ್ದು, ಸಂಪಂಗಿ ರಾಮಯ್ಯ ಅಂತ ಇವರೆಲ್ಲರೂ ಕೂಡ ಅಲ್ಲೂ ಓಡಿದ್ದಾರೆ. ಮತ್ತು ಚಾಮರಾಜನಗರದಲ್ಲಿ ಓಡಿದ್ರೆ 20 ಗ್ರಾನೈಟು, ಅದು ಹೆಸರುಗಳೆಲ್ಲ ನೋಡಿ, ಬೆಳಗಿರಿ ಗ್ರಾನೈಟು, ಮತ್ತು ಕುಂಬ್ ಇಂಟರ್ನ್ಯಾಷನಲ್ ಅಂತ. ಕುಂಬ್ ಇಂಟರ್ನ್ಯಾಷನಲ್ ಅಂತಂದರೆ ಕುಮಾರಸ್ವಾಮಿ 3 ಕುಮಾರಸ್ವಾಮಿಗಳು ಸೇರ್ಕೊಂಡು ಒಂದು ಕುಂಬ್ ಇಂಟರ್ನ್ಯಾಷನಲ್ ಅಂತ ಒಂದು ಫ್ಯಾಕ್ಟ್ರಿನೇ ಮಾಡಿದ್ದಾರೆ. ಮಂತ್ರಿಗಳಿಂದಲೇ ಅಕ್ರಮ ದಂಧೆ. ಈ ಅಕ್ರಮ ಗಣಿಧಣಿಗಳು ಯಾರು ಗೊತ್ತಾ? ನಮ್ಮ ನಾಳುವ ಜನನಾಯಕರೇ. ಪ್ರಸ್ತುತ ಸರ್ಕಾರದಲ್ಲಿ ಮಂತ್ರಿ ಮಹೋದಯರಾಗಿ ಮಿಂಚುತ್ತಿರುವವರೇ ಕರಿಕಲ್ಲಿನ ಅಕ್ರಮ ದಂಧೆ ನಡೆಸುತ್ತಿದ್ದಾರೆ ಅನ್ನೋ ಆರೋಪ ಇವರದ್ದು. ಗುಂಡ್ಲುಪೇಟೆಯಲ್ಲಿ ಮಹಾದೇವ ಪ್ರಸಾದ್ ತಮ್ಮ ನಂಜುಂಡ ಪ್ರಸಾದ್ ಅಂತಂದ್ಬಿಟ್ಟು ಅವ್ರ ಹೆಸರಿನಲ್ಲೂ 2-4 ಎಕರೆ ಗಣಿಗಾರಿಕೆ, ಬೆಳಿಕಲ್ಲು ಗಣಿಗಾರಿಕೆ, ಅದು ದೊಡ್ಡ ಒಂದು ಗುಡ್ಡದಲ್ಲೇ ಮಾಡ್ತಾರೆ ಅಂತಂದರೆ, ಇನ್ನು ಮಹಾದೇವ ಪ್ರಸಾದ್ ಹೆಸರಿನಲ್ಲೂ ಕೂಡ 2 ಎಕರೆ ಇದೆ ಅಂತಂದ್ಬಿಟ್ಟು ಮೈನ್ಸ್ ಆ್ಯಂಡ್ ಜಿಯಲಿಸ್ಟ್ನವರು ದಾಖಲೆ ಕೊಟ್ಟಿದ್ದಾರೆ ನನಗೆ. ಮೊನ್ನೆ ತಗೊಂಡಿರೋ ದಾಖಲೆಗಳದು. ಇವರು ಒಬ್ರಿಗೊಬ್ರಿಗೆ ಅಡ್ಜಸ್ಟ್ಮೆಂಟ್ ಇದೆ. ಈ ಗಣಿ ಲಾಬಿ ಮತ್ತು ಈ ಮಾಡೋವಂಥವ್ರು ಇವರೆಲ್ಲರೂ ಕೂಡ ಅವರು ಸ್ಪಷ್ಟವಾಗಿ ಹೇಳ್ಬೋದು. ಅದು ಅನಂತ್ ಕುಮಾರ್ ಫ್ಯಾಕ್ಟ್ರಿ ಅಂತ ಒಂದು, ಇದು ವೈಟ್ ಹಿಲ್ಸ್ ಗ್ರಾನೈಟ್ ಅಂತ, ಬೆಳಗಿರಿ ಗ್ರಾನೈಟ್ ಅಂತ, ಕುಂಬ್ ಇಂಟರ್ನ್ಯಾಷನಲ್ ಅಂತ, ಇವು 3 ಗ್ರಾನೈಟ್ಗಳು ಇಲ್ಲಿಗೆಲ್ಲಾಗಿ ಮಾಡ್ತಾ ಇರೋದು. ಎಲ್ಲ ರಾಜಕೀಯ ವ್ಯಕ್ತಿಗಳದೇ ಪ್ರಭಾವ. ಮಂತ್ರಿಗಳ ಶಾಸಕರ ಅಭಯ ಹಸ್ತ ಇರೋ ಗಣಿ ಮಾಲೀಕರ ದರ್ಪ ಎಲ್ಲೆ ಮೀರಿದೆ. ಇವರಿಗೆ ಈ ಮಣ್ಣಿನ ಯಾವ ಕಾನೂನು ಅನ್ವಯ ಆಗ್ತಿಲ್ಲ.
ಇವರು ಆಡಿದ್ದೇ ಆಟ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿದೆ. ಈ ಕರಿಕಲ್ಲು ಗಣಿ ಧಣಿಗಳ ದರ್ಬಾರು ಯಾವ ರೀತಿ ಇರುತ್ತಂದ್ರೆ ನೋಡಿ, ಈ ಕಡೆ ಒಂದು ಗಣಿ ಇರುತ್ತೆ, ಆ ಕಡೆ ಒಂದು ಗಣಿ ಇರುತ್ತೆ. ಇದು ನಿಜವಾಗ್ಲೂ ಸಾರ್ವಜನಿಕರು ಹೋಗಬೇಕಾದ್ರೆ ದೊಡ್ಡ ಅಗಲವಾದ ರಸ್ತೆ ಇತ್ತು. ಆದರೆ ಈ ರಸ್ತೆನೇ ಆ ಕಡೆ ಗಣಿಯವರು ಈ ಕಡೆ ಗಣಿಯವರು ತಮ್ಮ ಒಂದು ತ್ಯಾಜ್ಯವನ್ನು ಹಾಕಕ್ಕೆ ಮುಚ್ಚಿ ಬಿಡ್ತಾರೆ. ಆಮೇಲೆ ಇವರು ನೀರನ್ನು ಯಾವ ರೀತಿ ಪೋಲ್ ಮಾಡ್ತಾರೆ, ಅಂತರ ಜಲವನ್ನು ಯಾವ ರೀತಿ ಕುಸಿತ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ತೋರಿಸ್ತೀನಿ. ಈಗ ಇಲ್ಲಿ ಸಿಗುವಂಥ ನೀರನ್ನು ಈ ರೀತಿ ಪೈಪ್ಗಳ ಮೂಲಕ ವೇಸ್ಟ್ ಮಾಡ್ತಾರೆ. ಈ ನೀರು ಸಂಪೂರ್ಣವಾಗಿ ಒಂದು ತಿಂಗಳು 2 ತಿಂಗಳು ಕಂಟಿನ್ಯೂಸ್ ಆಗಿ ಪಂಪಲ್ಲಿ ಹೊಡಿತಾರಂತೆ. ಆ ನೀರು ವೇಸ್ಟ್ ಆಗಿ ಹೋಗುತ್ತೆ. ಈ ರೀತಿ ನೀರನ್ನು ಹೊಡೆದು ಅಂತರ್ಜಲದ ಮಟ್ಟವೇ ಕುಸಿದು ಹೋಗ್ಬಿಟ್ಟಿದೆ. ಇಡೀ ಜಿಲ್ಲಾಡಳಿತ ಇವರ ಕೈಗೊಂಬೆಯಾಗಿದೆ. ಹೆಚ್ಚಿನ ಎಲ್ಲ ಅಧಿಕಾರಿಗಳು ಗಣಿ ಮಾಲೀಕರು ಕೊಡೋ ಕಪ್ಪ ಕಾಣಿಕೆ ಪಡೆದು ಅವರ ಕುನ್ನಿಗಳಂತೆ ವರ್ತಿಸುತ್ತಿದ್ದಾರೆ. ಅವ್ರಿಗೆ ದುಡ್ಡು ಅವ್ರಿಗೆ ಬೇಕಾಗಿರೋದು ದುಡ್ಡು. ಅವ್ರಿಗೆ ರೈತರುಗಳು ಏನಾರು ಆಗಲಿ ಅವ್ರಿಗೆ ಬೇಕಾಗಿರೋದು ದುಡ್ಡು. ನಾವೇನು ಮಾಡೋಕ್ಕದ್ದ ಅವ್ರನ್ನ? ನಾವು ಕೇಳೋಕ್ಕೂ ಹೋಗಲ್ಲ, ಬಿಡೋಕ್ಕೂ ಹೋಗಲ್ಲ ಅವ್ರನ್ನ. ಇರ್ಬೋದು, ಹೇಳೋಕ್ಕಾಗಲ್ವಲ್ಲ ಮೇಡಮ್. ಈಗ ಫಸ್ಟ್ ಪೈಪ್ ನೆಡೋವತ್ಲಿ ಇನ್ನೊಂದು ತಿಂಗ ಅರ್ಜೆಂಟ್ ನೀರು ಬಿಡಬೇಕು ಅಂತ ಹೇಳಿದರು. ನೀವು ಒಂದು ತಿಂಗಾಗ ಈಗ 5-6 ತಿಂಗಾಗೋಯ್ತು ನೀರನ್ನೇ ಬಿಡ್ನಿಲ್ಲ, ನಿಲ್ಲಿಸ್ಬಿಟ್ರು ನೀರು ಬಿಡೋದು. ನೀವು ಅವ್ರಿಗೆ ಏನು ಬೇಕಾಗಿದೆ ಅವ್ರಿಗೆ ಕರಿಕಲ್ ನಡ್ತದೆ, ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಿರ್ತಾ. ಈಗ ಏನೋ ಅವ್ರು ಕರಿಕಲ್ನವ್ರು ಇರೋರು ಏನೋ ಬದುಕತ್ತಾರ. ನಮ್ಮಂಥ ರೈತರುಗಳು ಏನು ಮಾಡೋಕ್ಕದ್ದು? ನಾವು ಗ್ಯಾದ್ರು ಉಂಟು, ಗೇದರಿಲ್ಲ ನಾವು. ಇದೇ ಕಾರಣದಿಂದಾಗಿ ಚಾಮರಾಜನಗರ ಜಿಲ್ಲೆಯನ್ನ ಹಸನು ಮಾಡೋ ಕೆರೆ ತುಂಬಿಸೋ ಯೋಜನೆಗೆ ಈ ಸರ್ಕಾರ ಬ್ರೇಕ್ ಹಾಕಿದೆ ಅನ್ನೋ ದೂರು ಎಲ್ಲೆಡೆಯಿಂದ ಕೇಳಿ ಬರ್ತಿದೆ. ಕೆರೆ ತುಂಬಿದ್ರೆ ಮುಳುಗುತ್ತೆ ಕರಿಕಲ್ಲ ಗಣಿ. ರೈತರನ್ನೇ ಮುಗಿಸ ಹೊರಟಿದೆ ಈ ಸರ್ಕಾರ. ಮಂತ್ರಿಗಳಿಂದಲೇ ಈ ಕರಾಳ ಸ್ಕೆಚ್. ಎಸ್, ಕೆರೆ ತುಂಬಿಸಿದ್ರೆ ಕರಿಕಲ್ಲ ಗಣಿಗಳಲ್ಲಿ ನೀರು ತುಂಬುತ್ತೆ. ನೀರು ತುಂಬಿದ್ರೆ ಗಣಿಗಾರಿಕೆಗೆ ಕಷ್ಟ ಆಗುತ್ತೆ. ಅಷ್ಟೇ ಅಲ್ಲ, ಅವರಿಗೆ ಭಾರೀ ನಷ್ಟ ಆಗುತ್ತೆ. ಕೆರೆ ತುಂಬಿಸ್ತಾ ಇಲ್ಲ ಮೇಡಮ್. ಮಧ್ಯೆ ಕ್ವಾರ ಇರ್ತಾರಲ್ಲ, ಕ್ವಾರೆ ಅವರೆಲ್ಲ ನಮ್ಗೆ ನೀರು ತುಂಬ್ಕೊಂಡ್ಬಿಟ್ರೆ ಕ್ವಾರ ನಿಂತೋಯ್ತು ಅಂದ್ಬಿಟ್ಟು ಅವರು ನಮ್ಮ ಕೆರೆಗೆ ನೀರು ಬರಬಾರ್ದೆ ತಡೆದು ನಮ್ಗೆ ಈ ಥರ ತೊಂದರೆ ಮಾಡ್ತಿದ್ದಾರೆ. ಯಾವ ರೀತಿ ತೊಂದರೆ ಆಗ್ತಿದೆ ರೈತರಿಗೆ? ಕೆರೆಯಲ್ಲಿ ನೀರಿಲ್ವಲ್ಲ ಮೇಡಮ್, ಅದರಿಂದ ನಮಗೆಲ್ಲ ತೊಂದರೆ. ನೋಡಿ, ಸುತ್ತಮುತ್ತ ಬಾವಿಗಳೆಲ್ಲ ನಿಂತೋಗವ. ಕೆರೆಯಲ್ಲಿ ನೀರಿದ್ರೆ ಎಲ್ಲ ಓಡ್ತವೆ. ಎಲ್ಲರಿಗೂ ಸಾಕಷ್ಟು ನಮ್ಗೆ ಫಸಲೋಪನಾಗ ಬೆಳೆಯೋಕೆ ತೊಂದರೆ ಐತೆ ಏನಿಲ್ಲ. ಆಮೇಲೆ ಕುಡಿಯಲು ನೀರು ಭಾಳ ತೊಂದರೆ ಆಗ್ಬಿಡ್ತದೆ. ನಮ್ಗೆ ವಾಟರ್ ಸಪ್ಲೈಕ್ಕೆ ಈ ಕೆರೆಯಿಂದ ನೀರು, ಅದರಿಂದ ಅವ್ರಿಗೆ ಕಷ್ಟ ಆಗುತ್ತೆ ಮೇಡಮ್. ಕೆರೆ ತುಂಬಿದ್ರೆ ಅವ್ರಿಗೂ ಅಷ್ಟು ತೊಂದರೆ ಆಗುತ್ತೆ. ಆದ್ದರಿಂದ ಅವರು ಕೆರೆನ ತುಂಬಕ್ಕೆ ಬಿಡ್ತಾಯಿಲ್ಲ. ಅವ್ರನ್ನ ಉಳ್ಸೋಕೆ ಸಲುವಾಗಿ ನಮ್ಮನ್ನು ಹಾಳು ಮಾಡ್ತಾವ್ರೆ. ಲಕ್ಷಾಂತರ ಜನ ತೊಂದರೆ ಆಯ್ತದೆ ಮೇಡಮ್. ಅವ್ರೊಬ್ಬರಿಂದ ಆಡಿ ಅವ್ರೇನು 10 ಜನ ಬದುಕ್ಬೋದು, ಆದರೆ ನಮ್ಗೆ ಲಕ್ಷಾಂತರ ಜನಕ್ಕೆ ತೊಂದರೆ ಆಯ್ತದೆ. ಗಣಿ ಮಾಲೀಕರನ್ನ ಉಳಿಸಲು ನಮ್ಮ ಸರ್ಕಾರ ಜಿಲ್ಲೆಯ ಲಕ್ಷಾಂತರ ರೈತರನ್ನ ಬಲಿ ತೆಗೆದುಕೊಳ್ಳುತ್ತಿದೆ ಅನ್ನೋ ಆರೋಪ ರೈತರದ್ದು. ಈ ಮೇಲ್ ಬಿಡ್ತೀವಿ ಅಂದ್ರು, ಜೂನ್ ಬಿಡ್ತೀವಿ ಅಂದ್ರು ಸರ್ಕಾರದವ್ರು ಏನೋ ಗಮನ ತಗೊಂಡಿಲ್ಲ. ಯಾಕೆ ತಗೊಂಡಿಲ್ಲ ಅನ್ಸುತ್ತೆ? ತಗೊಂಡಿಲ್ಲ ಅಂದರೆ ಏನು ಒಳ್ಳೆ ಮಿನಿಸ್ಟ್ರಿಗಳಿಗೆ ಕೈ ಹೊಡೆ ಇದೆಯಾ, ಏನೋ ಗಣಿ ಅಕ್ರಮ ನಡೀತಾ ಇದಲ್ಲ. ಅದರಿಂದ ಅದನ್ನು ಹೇಳೋಕ್ಕಾಗಲ್ಲ ನಾವು. ಅಕಸ್ಮಾತ್ ನೀರುಗಳು ಬಿಟ್ಬಿಟ್ಟು ಕ್ವಾರೆಗಳು ನೀರು ತುಂಬ್ಕೊಂಡು ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಏನಾದ್ರು ಮಿನಿಸ್ಟ್ರಿಗಳ ಕೈ ಹೊಡೆ ಏನಾದ್ರು ಇರ್ಬೋದು. ತೊಂದ್ರೆ ನಮಗೆ ಈ ಕ್ವಾರಾಗಿರ ಅವೆಲ್ಲ ಭಾಳ ತೊಂದ್ರೆ. ನೀರಿನದು ಭಾಳ ಅಭಾವ. ದನ ಕರುಗಳಿಗೆ ಮೇವೇ ಇಲ್ಲ, ಏನೂ ಮಾಡೋಕ್ಕಾಗಲ್ಲ ತಾಯಿ. ನಾವು ಹಳ್ಳಿಲಿ ಹೇಳ್ತಾ ಇದ್ದೀವಿ, ಯಾವಾಗಲೂ ಹೇಳ್ತಾನೆ ಇದ್ದೀವಿ. ಯಾರು ಏನು ಗಮನನೇ ತಗೊಳ್ಳಲ್ಲ. ಕೆರೆ ಅಂತ ತುಂಬ್ಸಕ್ಕೆ ಯಾವುದನ್ನೂ ಗಮನನೇ ತಗೊಂಡಿಲ್ಲ ಅವರು. ಹೇಗಿದೆ ನೋಡಿ ನಮ್ಮ ರಾಜ್ಯ ಸರ್ಕಾರದ ಧೋರಣೆ. 10-20 ಗಣಿ ಮಾಲೀಕರನ್ನ ಉಳಿಸಲು ಇಡೀ ಚಾಮರಾಜನಗರದ ಜನರ ಬದುಕನ್ನೇ ಬಲಿ ಕೊಡ್ತಿರೋದು ನಿಜವಾಗ್ಲೂ ನಾಚಿಕೆಗೇಡಿನ ವಿಚಾರ. ಒಂದೆಡೆ ಬಿಜೆಪಿ ಕಾಂಗ್ರೆಸ್ ನಡುವಿನ ರಾಜಕೀಯ ತಿಕ್ಕಾಟ, ಇನ್ನೊಂದೆಡೆ ಈ ಗಣಿ ಧಣಿಗಳು ಕೊಡ್ತಿರುವಂತ ಜನ ಕಾಂಚಾಣದ ದರ್ಬಾರು. ಇದರ ಮಧ್ಯೆ ಸಿಕ್ಕಾಕೊಂಡ ರೈತ ಅಪ್ಪಚ್ಚಿ ಆಗ್ತಿದ್ದಾನೆ.